ಇನ್ನು ಈ ತನಿಖೆಗೆ ತಿಮರೋಡಿ ದೂರು ಕೊಟ್ಟಿದ್ದಾರೆ. SITಗೆ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ಕೊಟ್ಟಿದ್ದಾರೆ. ಅಸಹಜ ಸಾವನ್ನ ಕೊಲೆ ಕೇಸಾಗಿ FIR ದಾಖಲಿಸಿ. ಇದು ಅಸಹಜ ಸಾವುಗಳನ್ನು ನೀವು ಕೊಲೆ ಕೇಸು ಅಂತ ನೀವು ಮಾಡಿ, ಯಾವುದು ಅಸಹಜ ಯಾವುದು ಕೊಲೆ ಅದು ತನಿಖೆ ಮುಖಾಂತರ ಗೊತ್ತಾಗಲಿ ಅನ್ನುವಂಥದ್ದು ಈತನ ಆಗ್ರಹ. ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳಲಾಗಿದೆ. 2006ರಿಂದ 2010ರವರೆಗೆ ಯಾರ್ಯಾರು ಸತ್ತಿದ್ದಾರೆ, ಸಂಶಯಾಸ್ಪದವಾಗಿ ಯಾರ್ಯಾರು ಸತ್ತಿದ್ದಾರೆ, ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ಯಾರ್ಯಾರು ಸತ್ತಿದ್ದಾರೆ, ಆ ಸಾವಿನ ಹಿಂದಿನ ರಹಸ್ಯ ಇದೆಯಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು. ಗಾಯತ್ರಿ, ಶರಾವತಿ, ವೈಶಾಲಿ ವಸತಿ ಗೃಹಗಳೇನು ಇದವಲ್ಲ, ಅಲ್ಲಿ ಕೆಲವೊಂದು ಸಂಶಯಾಸ್ಪದ ಸಾವುಗಳಾಗಿವೆ. ಆದರೆ ಬೇಕು ಅಂತಲೇ ಅನಾಥ ಶವಗಳು ಅಂತ ಘೋಷಣೆ ಆಗಿದೆ. ಗೊತ್ತಿರುವಂಥ ಶವಗಳನ್ನು ಕೂಡ ಅನಾಥ ಶವಗಳನ್ನಾಗಿ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಮುಖಾಂತರ ಅವರನ್ನ ತಕ್ಷಣಕ್ಕೆ ಸಮಾಧಿ ಮಾಡಲಾಗಿದೆ. ಇವುಗಳ ಬಗ್ಗೆ ವ್ಯಾಪಕ ತನಿಖೆ ಆಗಬೇಕು. ಇದು ತಿಮರೋಡಿ ಆಗ್ರಹ. ಯಾವ್ಯಾವ ಸಂಶಯಾಸ್ಪದ ಸಾವುಗಳಾಗಿವೆಯಲ್ಲ ಅದನ್ನ ಈ ಕೊಲೆ ಅನ್ನೋ ರೀತಿಯಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಾಗಬೇಕು ಅಂತ. ಅತಿಥಿ ಗೃಹಗಳಲ್ಲಿ ಸಾಮಾನ್ಯವಾಗಿ ಯಾರ್ಯಾರು ಬರ್ತಾರಲ್ಲ ಅವರ ದಾಖಲೆಗಳನ್ನು ಪಡಿತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಆಧಾರ್ ಕೊಡ್ತೀವಿ, ಹಿಂದೆಲ್ಲ ಆಧಾರ್ ಇರಲಿಲ್ಲ. ದೂರಿನಲ್ಲಿ 4 ಪ್ರತ್ಯೇಕ UDRಗಳ ಬಗ್ಗೆನೂ ಕೂಡ ದಾಖಲೆಗಳಿವೆ. RTIನಿಂದ ಮಾಹಿತಿ ಪಡೆಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಇದು ತಿಮರೋಡಿ ಕೊಟ್ಟಿರುವಂಥ ದೂರು. ಅಂದರೆ 2006ರಿಂದ 10 ತನಕ ಯಾವ್ಯಾವ ಸಾವುಗಳಾಗಿವೆಯಲ್ಲ ಸಂಶಯಾಸ್ಪದ ಸಾವುಗಳು, ಅವುಗಳ ಬಗ್ಗೆ ವಿಶೇಷವಾದಂಥ ತನಿಖೆ ಆಗಬೇಕು. ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಾಗಬೇಕು ಅನ್ನುವಂಥದ್ದು. ಬನ್ನಿ ಅಶೋಕ್ ನಮ್ಮ ಜೊತೆಗಿದ್ದಾರೆ. ಅಶೋಕ್, ಈಗ ಒಂದು ಹೊಸ ವರಸೆ ಶುರುವಾಗಿದೆ. ಈಗ ನೋಡಿ, ಇಲ್ಲಿಂದ ಇಲ್ಲಿ ತನಕ ಯಾವ್ಯಾವ ಸಾವುಗಳು ಸಂಭವಿಸಿವೆ ಅವುಗಳನ್ನು ಈ ಕೊಲೆ ಅನ್ನುವಂಥ ರೀತಿಯಲ್ಲಿ ನೋಡಬೇಕು. ಅಂದರೆ ಈ ಅಸಹಜ ಸಾವುಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಆ ದಾಖಲಾತಿಗಳನ್ನು ನೀವು ಪಡಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು ಅನ್ನುವಂಥದ್ದು ಇದನ್ನ ಆಗ್ರಹ. ಏನಂತೀರಿ? ಹೌದು ರಂಗನಾಥ್, ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಈ ಒಂದು ದೂರು ಅರ್ಜಿಯನ್ನು SITಗೆ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಅವರು ದೂರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು 2006ರಿಂದ 2010ರವರೆಗೆ ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ನಡೆದಿರ್ತಕ್ಕಂಥ ಅನುಮಾನಾಸ್ಪದ ಸಾವು ಎಂದೇ ಆ ಸಾವುಗಳನ್ನು ಕೊಲೆ ಅನ್ನುವಂಥ ರೀತಿಯಲ್ಲಿ FIR ದಾಖಲಿಸಿಕೊಂಡು ಅದರ ಬಗ್ಗೆ ಮತ್ತೆ ತನಿಖೆಯನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ದೂರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಇದನ್ನು SIT ಅಧಿಕಾರಿಗಳು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಮತ್ತು ಆ ದೂರು ಅರ್ಜಿಯಲ್ಲಿ ಒಂದು 4 ಘಟನೆಗಳನ್ನು 4 UDR ಕೇಸನ್ನು ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲಿ ಧರ್ಮಸ್ಥಳದ 4 ವಸತಿ ಗೃಹಗಳನ್ನು ಉಲ್ಲೇಖ ಮಾಡಿರತಕ್ಕಂಥದ್ದು. ಪ್ರಮುಖವಾಗಿ ಅವರು ಹೇಳಿರುವಂಥದ್ದು ಅಲ್ಲಿ ಪರಿಚಿತ ಶವಗಳನ್ನೇ ಅಪರಿಚಿತ ಶವ ಅಂತೇಳಿ ಅದನ್ನು ಒಂದೇ ದಿನದಲ್ಲಿ ದಫನ ಮಾಡಲಾಗಿದೆ. ಮತ್ತು ಪಂಚಾಯತ್ ಕೂಡ ಈ ಒಂದು ದಫನ ಮಾಡುವಂತ ಕೆಲಸವನ್ನು ಮಾಡಿದೆ. ಹೀಗಾಗಿ ಅಲ್ಲಿ ಫೋರ್ಜರಿ ದಾಖಲೆಗಳನ್ನು ಕೂಡ ಸೃಷ್ಟಿಸಲಾಗಿದೆ ಎನ್ನುವಂತ ಆರೋಪವನ್ನು ಅವರು ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಆ ಟೈಮಲ್ಲಿ ಏನು ಪಂಚಾಯತ್ನಲ್ಲಿ ಏನು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ರು, ಸೊ ಅವರ ಹೆಚ್ಚಿನ ವಿಚಾರಣೆ ಕೂಡ ಆಗ್ಬೇಕೆನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ವಸತಿ ಗೃಹಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಂದಂತ ಟೈಮಲ್ಲಿ ಅವರ ದಾಖಲೆಗಳನ್ನು ಪಡ್ಕೊಳ್ತಾರೆ. ಸೊ ಅವರು ಎಲ್ಲಿಂದ ಬಂದಿರೋದು, ಯಾರು ಎನ್ನುವಂತ ವಿವರಗಳನ್ನು ಪಡ್ಕೊಂಡು ಅಲ್ಲಿ ಏನು ರಿಸೆಪ್ಷನ್ ಕೌಂಟರ್ ಇದೆ ಅಲ್ಲಿ ದಾಖಲಾತಿಗಳನ್ನು ಮಾಡ್ತಾರೆ. ಸೊ ಆ ಒಂದು ದಾಖಲಾತಿಗಳು ಕೂಡ ಇರಬೇಕಾಗಿತ್ತು. ಆದ್ರೆ ಅದ್ಯಾವ ದಾಖಲಾತಿಗಳು ಕೂಡ ಇಲ್ಲಿ ಇಲ್ಲ ಎಂಬುದು ಬಹಳಷ್ಟು ಸಂಶಯಕ್ಕೆ ಎಡೆ ಮಾಡಿದೆ. ಹೀಗಾಗಿ ದಾಖಲಾತಿಗಳನ್ನು ಕೂಡ ನಾಶ ಮಾಡಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಬಗ್ಗೆ ಸಮಗ್ರವಾದಂತಹ ತನಿಖೆ ಮಾಡಬೇಕು. ಮತ್ತು ಆ ವಸತಿ ಗೃಹದಲ್ಲಿ ಆ ಟೈಮಲ್ಲಿ ಬಳಕೆ ಮಾಡಿದಂತ ಏನು ರಿಜಿಸ್ಟರ್ ಬುಕ್ ಏನಿದೆ ಅದನ್ನು ಕೂಡ ವಶಪಡಿಸಿಕೊಂಡು ಅದರ ಬಗ್ಗೆ ಕೂಡ ತನಿಖೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ SIT ಅಧಿಕಾರಿಗಳು ಆ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪಂಚಾಯತ್ನ ಆ ಟೈಮಲ್ಲಿ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಂತ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಅವರು ದೂರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಏನು ವಸತಿ ಗೃಹ ಇದೆ ಆ ವಸತಿ ಗೃಹದ ಇನ್ಚಾರ್ಜ್ ಯಾರ್ಯಾರು ಆ ಟೈಮಲ್ಲಿ ಕೆಲಸ ಮಾಡ್ತಿದ್ರು, ಸೊ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮತ್ತು ಈಗ ಏನು ಇವರು RTಯಲ್ಲಿ ದಾಖಲೆಗಳನ್ನು ತೆಗೆದು ಕೊಟ್ಟಿದ್ದಾರೆ. ಸೊ ಆ ದಾಖಲೆಗಳನ್ನು ವೆರಿಫೈ ಮಾಡುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ಲಿಕ್ಕಿದ್ದಾರೆ. ಸೊ SIT ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮ ವಹಿಸ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ನೀವು ಸಂಪರ್ಕದಲ್ಲಿ